निवृत्त सरकारी कर्मचाऱ्यांच्या पेन्शनचे पुनर्निर्धारण शक्य नसल्याचा केंद्र सरकारचा निर्णय निषेधार्थ गोकाक येथे निवृत्त कर्मचाऱ्यांनी तहसीलदार कार्यालयासमोर आंदोलन केले। त्यानंतर तहसीलदारांमार्फत पंतप्रधान नरेंद्र मोदी यांना निवेदन पाठवण्यात आले। निवृत्त कर्मचारी शंकर दोडमणी यांनी सांगितले की आर्थिक संकट दूर करण्याच्या नावाखाली केंद्र सरकारने निवृत्तांवर संकट आणले आहे। ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಬಿಕ್ಕಟ್ಟನ್ನು ನಾವು ಹೆಂಗೆ ಬಗೆಹರಿಸಬೇಕು ಅನ್ನುವಂಥ ಒಂದು ಕಮಿಟಿ ಒಳಗೆ ಫೈನಾನ್ಷಿಯಲ್ ಕಮಿಟಿಯಿಂದ ದೇಶದ ಆರ್ಥಿಕ ಬಿಕ್ಕಟ್ಟಿನ ನಿರ್ಮೂಲನೆ ಹೆಂಗೆ ಮಾಡೋದು ಹೆಂಗೆ ಸುಭಿಕ್ಷೆ ತರೋದು ಅಂತೇಳಿ ಒಂದು ಅವರಿಂದ ಒಪಿನಿಯನ್ ಕೇಳಿದಾಗ ಅವರೊಂದು ಒಪಿನಿಯನ್ ಇದೆ, ನಿವೃತ್ತರಿಗೆ ಯಾರಿಗೆ ಆಗ್ಯಾರ ಅವರಿಗೆ ಡಿ ಎ ಕೊಡೋದು ಬಂದ್ ಮಾಡಿರಿ, ಅದು ಸಾಕಷ್ಟು ಹಣ ಉಳಿತದ, ಅದನ್ನು ನೀವು ಅಭಿವೃದ್ಧಿ ಪರ ನೀವು ಅದನ್ನು ಉಪಯೋಗ ಮಾಡ್ಕೋಬೋದು ಅಂತೇಳಿ. ಆದರೆ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಅವರು ದೇಶದ ಆರ್ಥಿಕ ಬಿಕ್ಕಟ್ಟನ್ನು ಸರಿಪಡ್ಸಕ್ಕೆ ಹೋಗಿ ನಮ್ಮ ಎಲ್ಲ ನಿವೃತ್ತರಿಗೆ ಬಿಕ್ಕಟ್ಟು ತಂದು ಕೊಡಕತ್ತಾರೆ. ನಾವು ಒಂದು ಜೀವಂತ ಸಮಾಧಿ ಆಗಿಬಿಡ್ತು ಅದ್ರ ಮುಂದೆ. ಯಾಕಂದ್ರೆ ಈಗಾಗಲೇ ಯುದ್ಧ ಪ್ರಾರಂಭ ಆಗಿದೆ, ಎಲ್ಲ ಕಮಾಡಿಟೀಸ್ ಎಲ್ಲ ಹೆಚ್ಚಾಗಿದ್ದಾವೆ. ಇಂಥ ಸಂದರ್ಭದೊಳಗೆ ನಮಗೆ ಯಾವುದೇ ನ್ಯಾಷನಲ್ ಇಂಡೆಕ್ಸ್ ಪ್ರಕಾರನೇ ಡಿ ಎ ಕೊಡ್ತಿರ್ತಾರೆ ಅವರು. ಆ ನ್ಯಾಷನಲ್ ಇಂಡೆಕ್ಸ್ ಪ್ರಕಾರನೇ ಏನು ಕೇಂದ್ರ ಸರ್ಕಾರಕ್ಕೆ ಅಥವಾ ಇರುವಂಥ ನೌಕರರಿಗೆ ಕೊಡ್ತಾರೆ ಅದನ್ನು ನಮಗೂ ಇಲ್ಲಿವರೆಗೆ ಕೊಡುವಂಥ ಒಂದು ಪದ್ಧತಿ ಅದ. ಈ ರೀತಿಯೊಳಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆರ್ಡ್ರ್ ಮಾಡ್ಯದ. ಅವರು ನಾವು 20, 30, 40 ವರ್ಷ ಸೇವೆ ಮಾಡಿ ಸರ್ಕಾರದ ಸೇವೆಯೊಳಗೆ ನಾವು ಸೇವೆ ಸಲ್ಲಿಸಿ ಪ್ರಾಮಾಣಿಕವಾಗಿ ಅವ್ರಿಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟನ್ನು ಹೇಳಿದ್ದೆ. ಆದರೂ ಸಹಿತ ಇವರು ಒಂದು ಫೈನಾನ್ಷಿಯಲ್ ಕಮಿಟಿಯಿಂದ ಏನೊಂದು ಅಭಿಪ್ರಾಯ ತೊಗೊಂಡಾರ ಅದನ್ನು ಲೋಕಸಭೆಯೊಳಗೆ ಇಟ್ಟಾರ. ಅದು ಪಾಸ್ ಆಗಬಾರ್ದು, ನಾವು ಮೊದಲಿಂದನೇ ಅದು ಚಾಲ್ತಿ ಆಗಬೇಕು. ಸಂದರ್ಭಕ್ಕೆ ಅನುಸಾರವಾಗಿ ವರ್ಷಕ್ಕೆ 2 ಸಲ ನಮಗೆ ಡಿ ಎನು ಕೊಡಬೇಕು. ಮತ್ತು ಯಾವಾಗ ಮತ್ತು ನಿಗದಿತ ಅವಧಿಯೊಳಗೆ ಬೇಸಿಗೆಲ್ಗಳು ರಿವಾಜ್ ಆಗ್ತಾವಲ್ಲ, ಅವೆಲ್ಲ ರಿವಾಜ್ ಆಗಿ ನಮ್ಮ ಸಂಕಷ್ಟನ್ನು ಕೇಂದ್ರ ಸರ್ಕಾರ ಅರಿತುಕೊಳ್ಬೇಕು. ನಮ್ಮ ಪರವಾಗಿ ನಾವು ಒಂದು ನಿರ್ಧಾರ ಕೈಗೊಳ್ಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ಈ ಮಾಧ್ಯಮ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ ತಮ್ಮೆಲ್ಲರಿಗೆ ಮನವಿಯನ್ನು ಅರ್ಪಿಸ್ತೀನಿ. ನಮ್ಮ ಹೆಸರು ಶಂಕರ್ ದೊಡ್ಡಮನಿ ಅಂತ. ಸುಮಾರು ದಿನಗಳಿಂದ ಇದು ನಮ್ಮ ಚಾಲನೆಯಲ್ಲಿದೆ. ಈ ಮಧ್ಯದೊಳಗೆ ಆರ್ಥಿಕ ಸ್ಥಿತಿ ಒಂದು ಸ್ವಲ್ಪ ಗಂಭೀರತೆ ಇದ್ರ ಮೇಲೆ ಅವ್ರು ನಮ್ಮ ದೇಶಕ್ಕಾಗಲಿ ಮತ್ತು ತುಟ್ಟಿ ಭತ್ಯೆಗಳಾಗಲಿ 6 ತಿಂಗಳು ಒಂದೊಂದು ತುಟ್ಟಿ ಭತ್ಯೆ ಕೊಡ್ತಾರಲ್ಲ ಅದನ್ನು ಸ್ಥಗಿತ ಮಾಡಿ ಇರ್ತಕ್ಕಂಥ ವೇತನ ನಿಮ್ಗೆ ಸುಖಜೀವನ ನಡೀತದೆ ಅಂತೇಳಿ ಅವ್ರು ಹೇಳ್ತಾರೆ. ಅದು ನಮಗಿರ್ತಕ್ಕಂಥ ಭೌಗೋಳಿಕ ಇದ್ರ ಆರ್ಥಿಕ ಸಮಸ್ಯೆ ಒಳಗೆ ಈಗ ರೇಟ್ಗಳು ಹೆಚ್ಚಾಕವು, ಪೆಟ್ರೋಲ್ ರೇಟ್ ಹೆಚ್ಚಾಕೈತಿ, ಸಿಲಿಂಡರ್ ಹೆಚ್ಚಾಕೈತಿ, ತರಕಾರಿಗಳು ಹೆಚ್ಚಾಕವು, ದವಸ ಧಾನ್ಯಗಳ ರೇಟ್ಗಳೆಲ್ಲ ಹೆಚ್ಚಾಕವ. ಬರೀ ನಮ್ಗೆ ಇದ್ದಷ್ಟು ನಿವೃತ್ತಿ ವೇತನ ಅಷ್ಟೇ ಇರಲಿ ಅಂತ ಹೇಳಿಂದ ಸೀತಾರಾಮ್ ಕೇಸರಿ ಅವರು ತಮ್ಮ ಅಭಿಪ್ರಾಯದೊಳಗೆ ಅವ್ರು ಹೇಳಿದ್ದಾರೆ. ಅದರಿಂದ ನಮ್ಮ ನೌಕರದಾರರಿಗೆ, ಯಾಕಂದರೆ ಕೆಲವೊಬ್ಬರು ನೌಕರದಾರ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿರ್ತಾರೆ, ಅವ್ರಿಗೆ ಅವಶ್ಯಕತೆ ಇರ್ತೈತೋ ಇರುವುದಿಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಸಾಮಾನ್ಯ ಇರ್ತಕ್ಕಂಥವ್ರಿಗೆ ಇದು ನಿವೃತ್ತಿ ವೇತನದ ಮೇಲನ್ನು ಅವಲಂಬನೆ ಇರ್ತಾರೆ. ಇದನ್ನು ಕಡಿತು ಆರೋಗ್ಯ ಸಮಸ್ಯೆನೂ ಇದ್ದಾವೆ, ಆ ಸಮಸ್ಯೆಗೂ ಸ್ಪಂದನೆ ನಮ್ಗೆ ಸಿಗ್ತಾ ಇಲ್ಲ. ಆದರೆ ಈಗೇನು ಕೊಡ್ತಕ್ಕಂಥ ಡಿ ಎನ ತಟಸ್ಥ ಮಾಡ್ತಾ ಇದ್ದಾರೆ, ವೇತನನೂ ಹೆಚ್ಚು ತಟಸ್ಥ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು ಅಂತೇಳಿ ಮೋದಿಜಿ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ನಾವು ಮನವಿ ಮುಖಾಂತರ ಮನವಿ ಕೊಟ್ಟಿದ್ದೀವಿ. ಅದೇ ಥರ ನಿಮ್ಮ ಮುಖಾಂತರ ದೂರವಾಹಿನಿ ಮುಖಾಂತರ ಈ ಮನವಿ ನಮಗೆ ಒಪ್ಕೊಂಡು ನಮಗೆ ಬರ್ತಕ್ಕಂಥ ವೇತನ ಮತ್ತು ತುಟ್ಟಿ ಭತ್ಯೆನ ಮುಂದುವರಿಸ್ಬೇಕಂತೇಳಿ ನಿಮ್ಮಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ತಮ್ಮ ಸರಿ ನಮ್ಮ ಹೆಸರು ಪ್ರಕಾಶ್ ದನ್ಯಾಳ್ ಮಠ ಅಂತ ಹೇಳಿ. या आंदोलनावेळी गोकाक तालुका निवृत्त कर्मचारी संघाचे अध्यक्ष के.डी. वालीकार, पी.आर. दन्याळमठ, शंकर दोडमणी, सुमित्रा दोडमणी, एस.एम. गणाचारी यांच्यासह इतर सदस्य उपस्थित होते. मनोहर मॅगेरी, KMM मराठी, गोकाक. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.